ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಅಥವಾ ಒಂದು ಅಲರ್ಟ್ ಆಗಿರುವಂಥ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಆಗಿದೆ. ಯಾಕಂತ ಅಂದರೆ ವೈಕುಂಠ ಏಕಾದಶಿಗೆ ಮಲ್ಲೇಶ್ವರಂನ TTD ದೇಗುಲ ಕೂಡ ಸಜ್ಜಾಗ್ತಾ ಇದ್ದು, ನಾಳೆ ವೈಕುಂಠ ಏಕಾದಶಿ ಇರುವಂಥ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಬಹಳ ಜನ ಬರುವಂಥ ಚಾನ್ಸಸ್ ಇದೆ. ಸೊ ವಯಾಲಿ ಕಾವಲ್ನಲ್ಲಿರುವಂಥ TTD ದೇಗುಲದ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದ್ದು, ಸರತಿ ಸಾಲಿನಲ್ಲಿ ನಿಂತು ಸರಿಯಾಗಿ ದರ್ಶನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ನಾವು ಪ್ರತಿನಿಧಿ ವಿನಯ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟರೆ, ಬನ್ನಿ ನೋಡ್ಕೊಂಬೋಣ. ನಾಳೆ ವೈಕುಂಠ ಏಕಾದಶಿ ಶ್ರೀವಾರಿಯ ದರ್ಶನವನ್ನು ಪಡೆಯುವುದಕ್ಕಾಗಿ ಸಾಕಷ್ಟು ಭಕ್ತಾದಿಗಳು ಕಾತುರಿಂದ ಕಾಯ್ತಿರುವಂಥದ್ದು. ಸದ್ಯ ನಾನೀಗ ವಯಾಲಿ ಕಾವಲ್ನ ಮಲ್ಲೇಶ್ವರಂನ ವಯಾಲಿ ಕಾವಲ್ನ TTD ದೇವಸ್ಥಾನದಲ್ಲಿದ್ದೀನಿ. ಈ ದೇವಸ್ಥಾನದಲ್ಲಿ ಕೂಡ ಈಗಾಗಲೇ ಸಿದ್ಧತೆಗಳು ಕೂಡ ಆರಂಭವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನಾಳೆ ವಿಶೇಷವಾದ ದಿನ ವೈಕುಂಠ ಏಕಾದಶಿ ದಿನ ದೇವರ ದರ್ಶನವನ್ನು ಮಾಡಿದರೆ ಒಂದು ತುಂಬ ವಿಶೇಷವಾಗಿರುವಂತಹದ್ದು. ಜೊತೆಗೆ ಸ್ವರ್ಗದ ಬಾಗಿಲು ಕೂಡ ಓಪನ್ ಆಗಿರುತ್ತೆ. ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ನಾಳೆ ಏನು ದರ್ಶನಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವಂಥ ಸಾಧ್ಯತೆಗಳಿದೆ. ಈಗಾಗಲೇ ಒಂದು ಮಾಹಿತಿ ಪ್ರಕಾರ 80,000ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ವಯಾಲಿ ಕಾವಲ್ನಲ್ಲಿರುವಂತಹ TTD ದೇವಸ್ಥಾನಕ್ಕೆ ಬರುವಂಥ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಿಂದ ಸಿದ್ಧತೆಗಳನ್ನು ಕೂಡ TTD ಆಡಳಿತ ಮಂಡಳಿ ಮಾಡ್ಕೊಳ್ತಾ ಇದೆ. ಜೊತೆಗೆ 3:30 ಅಂದರೆ ಮಧ್ಯರಾತ್ರಿ 3:30 ನಂತರ ಭಕ್ತಾದಿಗಳ ದರ್ಶನಕ್ಕೂ ಕೂಡ ಅವಕಾಶವನ್ನು ನೀಡಲಾಗ್ತಾ ಇದೆ. ಇವತ್ತು ರಾತ್ರಿ 12 ಗಂಟೆಯ ಬಳಿಕ ದೇವರಿಗೆ ಅಲಂಕಾರ, ವಿಶೇಷ ಪೂಜೆ, ಹೂವಿನ ಅಲಂಕಾರ, ಅಭಿಷೇಕ, ಪಂಚಾಮೃತ ಅಭಿಷೇಕ ಸೇರಿದಂತೆ ಸಾಕಷ್ಟು ಅಭಿಷೇಕಗಳು ಮತ್ತು ಎಲ್ಲ ರೀತಿಯಂಥ ವಿಶೇಷ ಪೂಜೆಗಳನ್ನು ಕೂಡ ಮಾಡಲಾಗುತ್ತೆ. ಈಗ ನೀವು ನೋಡ್ಬೋದು TTD ದೇವಸ್ಥಾನದಲ್ಲಿ ಒಂದು ರೀತಿಯಂತಹ ಹಬ್ಬದ ಕಳೆಗಟ್ಟಿರುವಂಥದ್ದು. ಕಂಪ್ಲೀಟ್ ಆಗಿ ಡೆಕೋರೇಷನ್ ಅನ್ನು ಮಾಡಲಾಗಿದೆ, ಸಿದ್ಧತೆಗಳು ಮಾಡ್ಕೊಳ್ಳಲಾಗಿದೆ. ಭಕ್ತಾದಿಗಳು ಬರುವಂಥವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗ್ತದೆ. ಸರಿಸುಮಾರು 40,000ಕ್ಕೂ ಹೆಚ್ಚು ಲಾಡು ಪ್ರಸಾದವನ್ನು ಕೂಡ ನಾಳೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೂ ಕೂಡ TTD ಆಡಳಿತ ಮಂಡಳಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಯಾವುದೇ ರೀತಿಯಂಥ ಭಕ್ತಾದಿಗಳಿಗೆ ತೊಂದರೆ ಆಗದಿರಲಿ ಅನ್ನೋಂಥ ದೃಷ್ಟಿಕೋನದಲ್ಲಿ ಕಂಪ್ಲೀಟ್ ಆಗಿ ಒಂದು ಬ್ಯಾರಿಕೇಡ್ಗಳ ವ್ಯವಸ್ಥೆ ಹಾಕಿರುವಂಥದ್ದು, ಕ್ಯೂ ಸಿಸ್ಟಮ್ ಅನ್ನು ಮಾಡ್ಕೊಂಡಿರುವಂಥದ್ದು. ಬರೋ ಭಕ್ತಾದಿಗಳಿಗೆ ಯಾವುದೇ ರೀತಿಯಂತಹ ಸಮಸ್ಯೆ ಆಗದಿರಲಿ ಅನ್ನೋದು ದೃಷ್ಟಿಕೋನದಿಂದ ಒಂದು ವ್ಯವಸ್ಥೆ ಕೂಡ ಶುರುವಾಗಿರುವಂಥದ್ದು. ಇವತ್ತು ಬೆಳಗ್ಗೆಯಿಂದಲೇ AU ಮತ್ತು ಆಡಳಿತಾಧಿಕಾರಿಗಳು ಈ ವಯಾಲಿ ಕಾವಲ್ನ ಟೆಂಪಲ್ನ ಆಡಳಿತಾಧಿಕಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಬಾಲು ಸರ್ ಇದ್ದಾರೆ, ಜೊತೆಗೆ ಇಲ್ಲಿರುವಂಥವ್ರನ್ನೆಲ್ಲರೂ ಮಾತಾಡ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಸಿದ್ಧತೆಗಳಾಗಿದೆ, ಜೊತೆಗೆ ಏನೇನೆಲ್ಲ ಪ್ರಿಪರೇಷನ್ ಆಗಿದೆ ಅಂತ ಹೇಳಿ. ಸರ್, ನಾಳೆಯ ದರ್ಶನಕ್ಕೆ ಏನೇನು ಸಿದ್ಧತೆಗಳಾಗಿದೆ, ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ? ನಾಳೆ ಏನು ವೈಕುಂಠ ಏಕಾದಶಿಗೆ ಸಿದ್ಧತೆಗಳನ್ನೆಲ್ಲ ಕೂಡ ಸಂಪೂರ್ಣವಾಗಿ ಅಂದರೆ ಯಾವುದೇ ಎಂಟ್ರೆನ್ಸಿಂದ ಹಿಡ್ಕೊಂಡು ಎಕ್ಸಿಟ್ ಅಂದರೆ ಹೊರ ಹೋಗುವ ತನಕ ಯಾವುದೇ ಅಂದರೆ ಒಂದು ತೊಂದರೆ ಇಲ್ಲದೆ ಅವ್ರಿಗೆ ಯಾವುದು ಅಡ್ಡಿ ಆಗದೆ ಅಚ್ಚುಕಟ್ಟಾಗಿ ಸಿದ್ಧತೆಗಳನ್ನು ನಮ್ಮ ಬಾಲರಾಜು ಸಾರು ಏರ್ಪಾಟ್ ಮಾಡುತ್ತಿದ್ದಾರೆ. ಅಂದರೆ ಈ ಬಾರಿ ಶುಕ್ರವಾರ ಬಂದಿರೋದ್ರಿಂದ ವಿಶೇಷವಾಗಿ ತಿರುಪತಿಯಲ್ಲೂ ಕೂಡ ಒಂದು ಕಾಲು ತುಳಿತ ಆಗಿರುವಂಥದ್ದು, ಈ ಥರದ ಘಟನೆಗಳಾಯಿತು. ಆದರೆ ಇಲ್ಲಿ ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಕ್ಯೂ ಆಗಲಿ, ಜನರು ಬರೋದಕ್ಕಾಗಲಿ ಹೋಗೋದಕ್ಕಾಗಲಿ ಯಾವುದೇ ರೀತಿಯಂಥ ಸಮಸ್ಯೆ ಆಗದಿರೋ ಹಾಗೆ ಹೇಗೆ ಪ್ಲಾನ್ ಆಗಿದೆ? ನಾಳೆ ಎಷ್ಟು ಭಕ್ತಾದಿಗಳು ಬರ್ಬೋದು ಅಂದಾಜು ಏನಾದರೂ ಇದೆಯಾ? ಎಷ್ಟು ಜನ ಭಕ್ತಾದಿಗಳು ದರ್ಶನ ಪಡಿಬೋದು ಅಂತ? ತಿರುಪತಿಯಲ್ಲಾಗಿರುವಂತಹ ಕಾಲು ತುಳಿತದ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ. ಯಾಕಂದರೆ ಅಲ್ಲಿಯ ಅಧಿಕಾರಿಗಳಿದ್ದಾರೆ, ಅಲ್ಲಿಯ ಸೆಕ್ಯೂರಿಟಿ ವಿಜಿಲೆನ್ಸ್ ಅವರೆಲ್ಲ ಕೂಡ ನೋಡ್ಕೊಂಡಿದ್ದಾರೆ. ಅದು ಆಗಿರೋದು ಕೂಡ ಟಿಕೆಟ್ ನೀಡುವುದಕ್ಕೆ ನೂಕುನುಗ್ಗಲಾಗಿ ಹೋಗಿದ್ದಾರೆ ಬಿಟ್ಟು ಇಲ್ಲಿ ಆ ಥರ ಆಗೋ ಚಾನ್ಸೇ ಇಲ್ಲ. ಯಾಕೆಂದರೆ ಇದು ದರ್ಶನಕ್ಕೆ ಒಂದು ಪದ್ಧತಿಯಾಗಿ ಅಂದರೆ ಇಲ್ಲಿ ಯಾವ ಲೈನ್ ಹೆಂಗೆ ಬರಬೇಕಂತ ಒಂದು ಆಲ್ರೆಡಿ ಅರೇಂಜ್ ಆಗಿದೆ ಇಲ್ಲಿ. ಸೊ ಇಲ್ಲಿ ಆ ಥರ ಒಂದು ತೊಂದರೆ 100% ಆಗೋದೇ ಇಲ್ಲ. ಇದಿಷ್ಟು TTD ದೇವಸ್ಥಾನದಿಂದ ಅಂದರೆ ವಯಾಲಿ ಕಾವಲ್ TTD ಆಡಳಿತ ಮಂಡಳಿ ಮಾಹಿತಿಯನ್ನು ಕೊಡ್ತಿರುವಂಥದ್ದು. ಇವತ್ತು ರಾತ್ರಿಯಿಂದನೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಬೆಳಗ್ಗೆ 3:30 ಬಳಿಕ ದರ್ಶನಕ್ಕೂ ಕೂಡ ವ್ಯವಸ್ಥೆ ಮಾಡಿಕೊಟ್ಟಿರುವಂಥದ್ದು. ಈ ಎಲ್ಲ ಮಾಹಿತಿಗಳನ್ನು ಕೂಡ ಇಲ್ಲಿರುವಂತಹ TTDಯ ವ್ಯವಸ್ಥಾಪಕ ಮಂಡಳಿ ಕೂಡ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಶ್ರೀಕಾಂತ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು.